ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಖ್ಯಾತಿಯ ಹಾಗೆ ನಾಗಿನಿ 2 ಧಾರಾವಾಹಿಯ ಖ್ಯಾತಿಯ ದೀಪಿಕಾ ದಾಸ್ ಯಶ್ಗೆ ತುಂಬ ಹತ್ತಿರವಾದವರು, ಜೊತೆಗೆ ಫ್ಯಾಮಿಲಿ ಮೆಂಬರ್ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರುವಂಥ ವಿಚಾರ. ಆದರೆ ಎಲ್ಲೂ ಕೂಡ ಇವರು ಜೊತೆಯಾಗಿ ಕಾಣಿಸ್ಕೊಂಡಿಲ್ಲ. ದೀಪಿಕಾ ದಾಸ್ ಎಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ನಮ್ಮ ಫ್ಯಾಮಿಲಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿಲ್ಲ. ಅಣ್ಣ ತಂಗಿ ಅನ್ನುವಂಥದ್ದನ್ನು ಕೂಡ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅದಕ್ಕೆ ಕಾರಣ ಏನು ಅಂತ ಅಭಿಮಾನಿಗಳು ಪ್ರತಿ ಬಾರಿ ಆಕೆಯನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ. ನಾನು ರಾಕಿಂಗ್ ಸ್ಟಾರ್ ಯಶ್ ತಂಗಿ ಅಂತ ಎಲ್ಲೂ ಹೇಳಲ್ಲ, ಅದಕ್ಕೂ ಕಾರಣ ಇದೆ ಅನ್ನುವಂಥ ಶಾಕಿಂಗ್ ವಿಚಾರವನ್ನ ಇದೀಗ ದೀಪಿಕಾ ದಾಸ್ ಅವರು ಬಿಚ್ಚಿಟ್ಟಿರುವಂಥದ್ದು. ಸ್ನೇಹಿತರೆ, ಹಾಗಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಹಾಗೆ ದೀಪಿಕಾ ದಾಸ್ ನಡುವೆ ಏನು ಜಗಳ ಆಯಿತು? ಯಾಕೆ ಇಬ್ಬರು ಕೂಡ ದೂರ ದೂರ ಇದ್ದಾರೆ? ಯಾಕೆ ರಾಕಿಂಗ್ ಸ್ಟಾರ್ ಯಶ್ ತಂಗಿ ಅಂತ ಎಲ್ಲೂ ಕೂಡ ದೀಪಿಕಾ ದಾಸ್ ಹೇಳ್ಕೊಂಡಿಲ್ಲ? ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸ್ವಲ್ಪ ಒಂದು ತಿಂಗಳುಗಳ ಹಿಂದೆ ದೀಪಿಕಾ ದಾಸ್ ಅವರು ಇದೇ ವಿಚಾರವಾಗಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದರು. ಯಾಕೆ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ತನ್ನ ಒಂದು ಅಣ್ಣ ಅನ್ನುವಂತಹ ವಿಚಾರವಾಗಿ ಎಲ್ಲೂ ದೀಪಿಕಾ ದಾಸ್ ಯಾಕೆ ಹೇಳ್ಕೊಂಡಿಲ್ಲ ಅಂತ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಹಾಗೆ ದೀಪಿಕಾ ದಾಸ್ ತಾಯಿ ಇಬ್ಬರೂ ಕೂಡ ಸ್ವಂತ ಅಕ್ಕ ತಂಗಿಯರು ಸ್ನೇಹಿತರೆ. ಹೀಗಾಗಿ ಸಂಬಂಧದಲ್ಲಿ ಯಶ್ ಅವರ ತಂಗಿ ದೀಪಿಕಾ ದಾಸ್ ಆಗ್ತಾರೆ. ಆದರೆ ಅವರು ಎಲ್ಲೂ ಕೂಡ ಯಶ್ ತಂಗಿ ಅಂತ ಹೇಳ್ಕೊಳ್ಳೋದಿಲ್ಲ. ಯಶ್ ಮನೆಯ ಕಾರ್ಯಕ್ರಮಗಳಲ್ಲೂ ಕೂಡ ದೀಪಿಕಾ ದಾಸ್ ಕಾಣಿಸ್ಕೊಳ್ಳೋದಿಲ್ಲ. ದೀಪಿಕಾ ದಾಸ್ ಮದುವೆಯಲ್ಲಿ ಯಶ್ ಕುಟುಂಬದ ಹಾಜರಿಯೂ ಕೂಡ ಇರಲಿಲ್ಲ ಸ್ನೇಹಿತರೆ. ಈ ಬಗ್ಗೆ ಇದೀಗ ದೀಪಿಕಾ ದಾಸ್ ಮಾತನಾಡಿದ್ದಾರೆ. ಯಾಕಂತಂದರೆ ಮದುವೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕಾಣಿಸ್ಕೊಳ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ಆದರೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹಾಗಾದರೆ ದೀಪಿಕಾ ದಾಸ್ ಅವರು ಇನ್ವೈಟ್ ಮಾಡಿಲ್ವಾ ಅಥವಾ ಯಶೇ ಬಂದಿಲ್ಲ ಅನ್ನುವಂಥದ್ದು ಆಗ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಸೊ ನಮ್ಮ ಮಧ್ಯೆ ಜಗಳ ಅಂತ ಏನೂ ಇಲ್ಲ. ನನಗೆ ನಮ್ಮಿಬ್ಬರ ಪ್ರೊಫೆಷನ್ ಡಿಫ್ರೆಂಟ್ ಆಗಿ ಇಟ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಬ್ಬರಿಗೂ ಪರಸ್ಪರ ಗೌರವ ಇದೆ. ಎಲ್ಲಿಯೂ ತಂಗಿ ಅಣ್ಣ ಅಂತ ಹೇಳೋದು ನನಗೆ ಇಷ್ಟ ಇಲ್ಲ. ಮುಂಚಿನಿಂದಲೂ ಕೂಡ ನಾನು ಎಲ್ಲಿಯೂ ಈ ಥರ ಮಾತನಾಡಿಲ್ಲ. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ನನ್ನ ಕೆಲಸ ಚೆನ್ನಾಗಿದ್ದಾಗ ಅವರು ಪ್ರಶಂಸೆಯನ್ನು ಮಾಡ್ತಾರೆ. ಅದನ್ನು ನಾನು ಎಲ್ಲಿಯೂ ಕೂಡ ಪಬ್ಲಿಕ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ದೀಪಿಕಾ ದಾಸ್ ಅವರೊಂದು ಇಂಟರ್ವ್ಯೂ ಅಲ್ಲಿ ಹೇಳಿರುವಂಥದ್ದು. ಸ್ನೇಹಿತರೆ, ನಮ್ಮ ಕಡೆಯಿಂದ ಏನಾದರೂ ಒಳ್ಳೆಯದಾದರೆ ಜನರು ತಗೊಳ್ತಾರೆ, ನೆಗೆಟಿವ್ ಆದರೆ ಅದು ಸಮಸ್ಯೆ ಆಗುತ್ತೆ. ನಮ್ಮ ಜೀವನದಲ್ಲಿ ಒಳ್ಳೆಯದಾಗುವವರೆಗೂ ನಾವು ಕಾಯಬೇಕು. ಅಲ್ಲಿವರೆಗೆ ನನ್ನ ಖಾಸಗಿ ಬದುಕನ್ನು ಪ್ರೈವೇಟ್ ಆಗಿ ಇಟ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ನಟಿ ದೀಪಿಕಾ ದಾಸ್ ಹೇಳಿದ್ದಾರೆ ಸ್ನೇಹಿತರೆ. ಸೊ ನಾವು ಹಾಸನದಲ್ಲಿದ್ವು, ಯಶ್ ಅವರು ಮೈಸೂರಿನಲ್ಲಿದ್ದರು. ಚಿಕ್ಕ ವಯಸ್ಸಿನಲ್ಲಿ ಆಗಾಗ ನಾವು ಭೇಟಿ ಆಗ್ತಾ ಇದ್ವಿ. ಯಶ್ ಅವರು ಯಾವಾಗಲೂ ಕೂಡ ನನಗೆ ಮೋಟಿವೇಟ್ ಮಾಡ್ತಾರೆ. ಇಂದು ಜನರು ಅವರನ್ನು ಎಷ್ಟು ಹೊಗಳ್ತಾರೋ ಅದಕ್ಕಿಂತ ಜಾಸ್ತಿ ನಾನು ಹೊಗಳ್ತೀನಿ. ಯಶ್ ಅವರು ದೇಶ ದಾಟಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇವತ್ತು ಹೆಸರು ಮಾಡ್ತಾ ಇದ್ದಾರೆ. ಇವರು ಭಾಗ ಆಗಿರೋ ಚಿತ್ರರಂಗದಲ್ಲಿ ನಾನು ಇರೋದು ತುಂಬ ಖುಷಿ ಇದೆ. ಅವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ದೀಪಿಕಾ ದಾಸ್ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಎಲ್ಲೂ ಕೂಡ ಯಶ್ ನಡುವೆ ಏನಾಯಿತು ಅನ್ನುವಂಥ ಆ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಪ್ರೈವೇಟ್ ಲೈಫ್ ಅದೇ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಸೊ ದೀಪಿಕಾ ದಾಸ್ ಅವರು ನಾಗಿನಿ ಧಾರಾವಾಹಿ ಮೂಲಕ ದೊಡ್ಡ ಜನಪ್ರಿಯತೆಯನ್ನು ಪಡ್ಕೊಳ್ತಾರೆ. ನಿಜ ಜೀವನದಲ್ಲಿ ದೀಪಿಕಾ ದಾಸ್ಗೆ ಹಾವು ಅಂದರೆ ಭಯ ಅಂತೆ. ಸೊ ಅಷ್ಟು ವರ್ಷಗಳ ಕಾಲ ಕಾಡಿನಲ್ಲಿ ಶೂಟಿಂಗ್ ಮಾಡಿದ್ರೂ ಕೂಡ ದೀಪಿಕಾ ದಾಸ್ಗೆ ಹಾವು ಕಾಣಿಸಿರ್ಲಿಲ್ವಂತೆ. ಇದಕ್ಕೂ ಮುನ್ನ ಅವರು ಕೃಷ್ಣ ರುಕ್ಮಿಣಿ ಧಾರಾವಾಹಿಯಲ್ಲಿ ನಟಿಸಿದ್ರು. ಅನಂತರ ಬಿಗ್ ಬಾಸ್ ಕನ್ನಡ ಸೀಸನ್ 7 ಶೋನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದಾದ ಬಳಿಕ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 9 ಶೋನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ದೀಪಿಕಾ ದಾಸ್ ಅವರು ಸಿನಿಮಾ ಕಡೆಗೆ ಹೆಚ್ಚು ಮುಖ ಮಾಡಿದ್ದಾರೆ. ದೀಪಕ್ ಅನ್ನೋರ ಜೊತೆ ಡೆಸ್ಟಿನೇಷನ್ ವೆಡ್ಡಿಂಗನ್ನು ಕೂಡ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಮದುವೆ ಕೂಡ ಅಚಾನಕ್ಕಾಗಿ ಶಾಕಿಂಗ್ ಅನ್ನೋ ರೀತಿಯಾಗಿ ಆಗುತ್ತೆ. ಸೊ ಎಲ್ಲರೂ ಕೂಡ ದೀಪಿಕಾ ದಾಸ್ ಮದುವೆ ಆಗ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅಂದರೆ ಇಷ್ಟು ಸಡನ್ ಆಗಿ, ಸೊ ಯಾರಿಗೂ ಹೇಳದೆ, ಸೊ ತುಂಬ ಪ್ರೈವೇಟ್ ಆಗಿ ಮದುವೆ ಆಗ್ತಾರೆ. ಅದಾದ ಮೇಲೆ ಎಲ್ರಿಗೂ ಕೂಡ ವೈರಲ್ ಆಗುತ್ತೆ ಇವರು ಮದುವೆ ಆಗಿದ್ದಾರೆ ಅನ್ನೋದು. ಸೊ ಅಲ್ಲಿ ಸುದ್ದಿ ಆದಂತಹ ವಿಚಾರ ದೀಪಿಕಾ ದಾಸ್ ಹಾಗೆ ಯಶ್ ಅವರ ನಡುವೆ ಏನೋ ಆಗಿದೆ. ಸೊ ಯಾಕೆ ಅವರು ಮಾತನಾಡೋದಿಲ್ಲ? ಎಲ್ಲೂ ಕೂಡ ಯಶ್ ನನ್ನ ಅಣ್ಣ ಅನ್ನುವಂಥ ವಿಚಾರವನ್ನು ದೀಪಿಕಾ ದಾಸ್ ಯಾಕೆ ಹೇಳ್ಕೊಳ್ಳೋದಿಲ್ಲ? ಒಂದು, ದೀಪಿಕಾ ದಾಸ್ ಅವರಿಗೆ ತಾನೇ ಹೆಸರು ಮಾಡಬೇಕು ಅನ್ನುವಂಥದ್ದಿದೆ. ಸೊ ಬೇರೆಯವರ ಇನ್ಫ್ಲುಯೆನ್ಸಿಂದ ನಾನು ಕನ್ನಡ ಇಂಡಸ್ಟ್ರಿಗೆ ಬಂದೆ ಅನ್ನುವಂಥದ್ದು ಇರಬಾರ್ದು ಅನ್ನುವಂಥ ಕಾರಣಕ್ಕೆ ಇಂಡಿವಿಜುವಲ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗ್ತಿದ್ದಾರೆ. ಇನ್ನೊಂದು ಕಡೆ ಇರುವಂತಹ ವಿಚಾರ ಏನಪ್ಪ ಅಂತಂದರೆ ಯಶ್ ತಾಯಿ ಹಾಗೆ
ದೀಪಿಕಾ ದಾಸ್ ಅವರ ತಾಯಿಗೂ ಆಗಬರೋದಿಲ್ಲ. ಸೊ ವೈಮನಸ್ಸಾಗಿದೆ, ಜಗಳ ಆಗಿದೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡಿತ್ತು ವಿಚಾರ. ಸೊ ಅದಾದ ಮೇಲೆ ದೀಪಿಕಾ ದಾಸ್ ಎಲ್ಲೂ ಕೂಡ ಕ್ಲಾರಿಟಿ ಕೂಡ ಕೊಟ್ಟಿಲ್ಲ. ಅವರ ಮದುವೆ ಫಂಕ್ಷನ್ ಆಗಿರ್ಬೋದು ಅಥವಾ ಯಶ್ ಮನೆಯಲ್ಲಿ ಏನೇ ಫಂಕ್ಷನ್ ಆದರೂ ಕೂಡ ಎಲ್ಲೂ ಕೂಡ ದೀಪಿಕಾ ದಾಸ್ ಆಗಿರ್ಬೋದು ಅವರ ತಾಯಿ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಮೀಡಿಯಾದವರು ಯಶ್ ಜೊತೆಗೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಇಲ್ಲಿ ತನಕ ರಿಪ್ಲೈ ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಯಶ್ ಹಾಗೆ ಅವರ ಒಂದು ಕುಟುಂಬ ಆಗಿರ್ಬೋದು, ಜೊತೆಗೆ ದೀಪಿಕಾ ದಾಸ್ ಹಾಗೆ ದೀಪಿಕಾ ದಾಸ್ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಆಗಿರಬಹುದು, ಜಗಳಗಳಾಗಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಇರ್ಬೋದು, ಅಥವಾ ದೀಪಿಕಾ ದಾಸ್ ಹೇಳಿದಂತೆ ನನಗೆ ಪ್ರೈವೇಟ್ ಲೈಫ್ ಇಷ್ಟ, ಸೊ ನನ್ನನ್ನು ಯಾರು ಕೂಡ ಇವ್ರ ಅಣ್ಣ ಇವ್ರ ತಂಗಿ ಹೇಳುವಂಥದ್ದು ನನಗೆ ಇಷ್ಟ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರೂ ಕೂಡ ಅವರಷ್ಟಕ್ಕೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇರ್ಬೋದು. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ? ಇವರಿಬ್ಬರೂ ಕೂಡ ದೂರ ಆಗೋದಕ್ಕೆ ಕಾರಣ ಏನಿರಬಹುದು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.